ಅಥವಾ ಹಿಂದುಳಿದ ವರ್ಗದವರು ಜಾಸ್ತಿ ಇದ್ದಾರೆ, ಅದು ಇಂಪಾರ್ಟೆಂಟ್ ಇಲ್ಲಿ ರಾಶಿ ಪ್ರಕಾರ. ಸರಿ, ಇದೊಂದು ಈಗ ಈ ವೈಷ್ಣವ ವ್ಯವಸ್ಥೆಯನ್ನೊಂದು ಇಷ್ಟು ಮಾತ್ರ ಅಲ್ಲ, ಈ ಪ್ರಕರಣದಲ್ಲಿ ನಮಗೆ ನೋಡುವಾಗ ಈಗ ವೈಷ್ಣವ ಕ್ಷೇತ್ರದ ಹತ್ತಿರದಲ್ಲಿ ನಾವು ನಿನ್ನೆ ಮಾತನಾಡಿದ ರಾಜಸ್ಥಾನೋ ಅಥವಾ ಹೆಗ್ಗಡೆಯವರ ಆ ಒಂದು ಬೂಡು ಇತ್ಯಾದಿಗಳು ನಾವು ಹೇಳಿತ್ತು. ಅಲ್ಲಿ ರವಿಯು ಇರುವ ಕಾರಣ ಆ ಬುಧನ ಜೊತೆಯಲ್ಲಿ ಅದರ ಸಮೀಪಕ್ಕೆ ಇದರ ಆಧಿಪತ್ಯವನ್ನು ವಹಿಸಿದ್ದಂಥ ಒಬ್ಬ ಯಾರು ಯಾಜಮಾನ್ಯದ ಒಬ್ಬ ವ್ಯಕ್ತಿ, ಅವರ ಅದರಿಂದ 4ನೇ ಮನೆಯಲ್ಲಿ ಗುರು ಇರುವುದಲ್ವ. ಹೌದು, ಅದೆಲ್ಲ ಸ್ವೀಕಾರ. ಚತುರ್ಭೂಮಿಕಂ ತದ್ಗೃಹಂ ಅಂತ ಹೇಳುವಂತಹ ವಿಷಯಗಳಲ್ಲಿ ಬರುವಾಗ ಆ ಮನೆಗಳೆಲ್ಲ ಇದ್ದದ್ದು, ಆಗ ಅದನ್ನು ನಾವು ಇತ್ಯಪಿ ಊಹ್ಯಂ ಅಂತ ಹೇಳಿದಾಗ 4 ಸುತ್ತಿನ ಮನೆಗಳ ದಿಕ್ಕಿನಲ್ಲಿ ಗೃಹದ್ವಾರದ ಶ್ರೂಯತೆ ವಾಜಿಗೃಹೇಶ ದ್ವಿಜೋಚ್ಚಾರಿತೋ ವೇದ ಘೋಷೋಪಿ ತದ್ವದ್ ಪ್ರತಿಸ್ಪೃದ್ಧಿನಃ ಕುರ್ವತೆ ಚಾರಿಚಾರ್ಯಂ ಚತುರ್ಥೇ ಗುರೌ. ಪ್ರಸ್ಥ ಸಾಮುದ್ರವನ್ನು ಈ 4ನೇ ಭಾವವೇ ಒಂದು 4 ಸುತ್ತಿನ ಮನೆಗಳೇನಾದ್ರೂ ಆ ಪ್ರದೇಶದಲ್ಲಿ ಇದ್ದದ್ದು ಗೊತ್ತುಂಟು? 4 ಸುತ್ತು ಮಾತ್ರ ಅಲ್ಲ ಇದು. ಈ 4ರ ಲಗ್ನದಲ್ಲಿರುವಂತಹ ಆದಿತ್ಯ ಅಲ್ಲಿಂದ ಒಂದು ದೇವಾಲಯ, ಒಂದು ಆಲಯದ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ 4ರಲ್ಲಿ ಗುರು ಇರುವಂಥದ್ದು. ಒಂದು 4 ಸುತ್ತಿನ ಮನೆಯೋ ತತ್ಸಂಬಂಧ ಅದೇ ರೀತಿ ಒಂದು ಮಠದ ವ್ಯವಸ್ಥೆಯೋ ಏನೋ ಒಂದು ಅಲ್ಲಿ ಅವರದ್ದೇ ಒಂದು ಆರಾಧನಾ ವ್ಯವಸ್ಥೆ ಸಂಪ್ರದಾಯಗಳಲ್ಲಿದ್ದದ್ದು. ಇದು ಮಹಾಲಿಂಗೇಶ್ವರ ದೇವರನೊಟ್ಟಿಗೆ ಒಂದು ಅವಿನಾಭಾವ ಸಂಬಂಧದಲ್ಲಿ ಇದ್ದ ವ್ಯವಹಾರಗಳೆಲ್ಲ ಆ ದಿಕ್ಕಿನಲ್ಲಿ ಇರಬೇಕು. ಅಲ್ಲ, ಇಲ್ಲಿ ಬಲ್ನಾಡಲ್ಲಿ ಇವರದ್ದು 4 ಸುತ್ತಿನ ಮನೆ ಅಲ್ಲ. ಈಗ ಬಲ್ನಾಡು ಅಲ್ಲಿಗೆ ಹತ್ತಿರ ಆಗ್ತದ ಅಧ್ಯಕ್ಷರ? ಇಲ್ಲ ಅಲ್ಲ, ಅವರು ಹೇಳಿದ್ದು ವಾಯುವ್ಯ ಅದೇ ಅಲ್ಲ. ಈಗ ಅಲ್ಲಿ ಒಂದು ವಿಷಯ, ಇದು ಒಂದು ಅವಸ್ಥಾಂತರವು ಬದಲಾವಣೆ ಹಾಗೆ ಕುಜನು ಆ ರಾಶಿಯಿಂದ ದುರಿತ ರಾಶಿಯಲ್ಲಿ. ಹೌದೌದು, ಭಾವಪತಿಯಲ್ಲಿ ಇಲ್ಲ, ಸ್ಥಾನಭ್ರಂಶದ ಒಂದು ವ್ಯವಸ್ಥೆ ಎಲ್ಲ ಉಂಟು. ಅದು ದೇವಾಲಯ ಪತಿಯಾಗಿರ್ತಕ್ಕಂಥ ಆ ರವಿಯ ಲಗ್ನಕ್ಕೆ ಅದು ದೇವಾಲಯ ಆಗಿದ್ದಿರಬೇಕು. ಅಲ್ಲಿಗೆ ಆ ದೇವಾಲಯ ರಾಶಿಗೆ ಗುರುವಿನ ದೃಷ್ಟಿಯು ಆ ಸಿಂಹಕ್ಕೆ ಅಲ್ಲಿ ಎಂತ ಸಿಂಹೆ ಗುಹಾಶ್ರಯ, ಯಾವುದೋ ಒಂದು ದೊಡ್ಡದಾಗಿರ್ತಕ್ಕಂಥ ಪೊಟರೆಯೋ ಓಣಿಯೋ ಈ ಈಶ್ವರನ ಒಂದು ಗಮನಾಗಮನವೋ ಅಥವಾ ಅಲ್ಲಿ ಹೋಗಿ ಬಂದದ್ದೋ ಅಥವಾ ಪ್ರಾಥಮಿಕವಾಗಿ ಆ ಬೂಡಿತ್ತೋ ಎಂಬುದಾಗಿ ಒಂದು ನಾವು ಅದರ ರಾಶಿಯಲ್ಲಿರುವಂಥ ಆದಿತ್ಯನಿಗೆ ಹೌದು ಪಿತರಶ್ಚಂದ್ರಹೋರೇಶ ದೇವಾ ಸೂರ್ಯಸ್ಯ ಕೀರ್ತಿತ. ಅದೀಗ ಯುಗ್ಮ ರಾಶಿಯಲ್ಲಿ ಚಂದ್ರಹೋರೆ ಅಂತೇಳಿ ಪೈತೃಕವಾದ ಪ್ರಕರಣಗಳಲ್ಲಿ ಜಾಸ್ತಿ ಒತ್ತುಂಟು. ಹೌದು, ದೇವಾಲಯ ಹಾಗಿರುವಾಗ ದೇವಾಲಯವೋ ಅಥವಾ ಪೈತೃಕವಾದ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಆರೂಢದ 9ನೇ ಭಾವಾಧಿಪತ್ಯ ಆದಿತ್ಯರು ಅದಲ್ಲದೆ ಮತ ಹಿಂದೂಯೇತರರಾದ ಜೈನರು. ಕೊಡಿಪ್ಪಾಡಿಯಲ್ಲಿ ಶೇರದವರ ಮನೆ, ಅವರು ಅದು ನಾಸೂತ್ರದ ಮನೆ. ಅಲ್ಲ, ಈಗ ಎಲ್ಲ ಕಡೆ ತೆಗ್ದಿದ್ದಾರೆ, ಎಲ್ಲ ಕಡೆಯಲ್ಲೂ ತೆಗ್ದಿದ್ದಾರೆ ಈಗ ವ್ಯವಸ್ಥೆ. ಅಲ್ಲ, ಹಾಗಲ್ಲ, ಅದು ಶೇರ ಅಲ್ಲಿಂದ ನಂತರ ಬಹಳ ದೂರ ಆಗಲಿಲ್ವ? ಅದರ ಈಗ ನಾವು ಆಗ ಕೇಳಿಟ್ಟಂತಹ ಈ ಗೆಜ್ಜೆಯ ಕಥೆ, ಗೆಜ್ಜೆಯ ಶಬ್ದ, ನರ್ತನ ಆಗುವಂತಹ ಜಾಗ, ಇದೆಲ್ಲ ಆ ದಿಕ್ಕಿನಲ್ಲಿ ಅದರ ಪರಿಸರದಲ್ಲಿ ಆಗಿ ಬರ್ತದೆ. ಇದೆಲ್ಲ ರಾಜರಾಜೇಶ್ವರಿ ಜೊತೆಯಲ್ಲಿ ಒಂದು ವಿಷ್ಣುವಿನ ಮೂರ್ತಿ, ಕೃಷ್ಣನ ಮೂರ್ತಿ ಅಂತ ಹೇಳಿದ್ರೆ ಹೇಗೆ ತ್ರಿಭಂಗಿ ಸ್ವಭಾವದಲ್ಲಿ ಕೃಷ್ಣನೇ ಅದು ಆದಿತ್ಯನ ವ್ಯವಸ್ಥೆಗೆ ಈ ಕೈಯಲ್ಲಿ ಈ ಕಂಸವಧೆಗೆ ಹೊರಟಂತಹ ಒಂದು ಪ್ರತ್ಯೇಕ ಸ್ವಭಾವದಲ್ಲಿ ಯಷ್ಟಿಯನ್ನು ಹಿಡಿದುಕೊಂಡಿರುವಂತಹ ಒಂದು ಕೃಷ್ಣನ ಸ್ವಭಾವದಲ್ಲಿರುವ ಏನೋ ಒಂದು ಆರಾಧನೆ ಇದ್ದಿರ್ಬೋದು. ಕೇವಲ ರಾಜರಾಜೇಶ್ವರಿಯು ಶ್ರೀಚಕ್ರದ ಸ್ವಭಾವದಲ್ಲಿ ಶಾಂಭವಿ ದೀಕ್ಷಾ ಸಂಪ್ರದಾಯದಲ್ಲಿ ಆರಾಧನೆ ಮಾಡುವ ಪ್ರಕ್ರಿಯೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲ, ಅವರ ಮನೆ ಅಲ್ಲಿದ್ದಿರ್ಬೋದು. ಈಗ ನೀವು ಹೇಳುವಲ್ಲಿ ಅಲ್ಲಿಂದ ನತ್ರ ಶಿಫ್ಟ್ ಮಾಡಿರ್ಬೋದು ಏನೋ. ಅಲ್ಲಿಂದ ಅರಮನೆ ಇದ್ದು ಅಲ್ಲಿಂದ ಮುಂದೆ ರಾಜರಾಜೇಶ್ವರಿ ಇತ್ತು. ಉಚ್ಚಸ್ಥನಾದಂತಹ ಚಂದ್ರ
ತನ್ನ ಗಮನ ಉಪಾಸನಾ ಭಾವಾಧಿಪತ್ಯವನ್ನು ವಹಿಸಿಕೊಂಡು ತನ್ನ ನಿವೃತ್ತಿಯಲ್ಲೇ ಇರುವಂಥದ್ದು. ಅಲ್ಲ, ಅವರ ಸ್ಥಳ ಏನಾರು ಅಲ್ಲಿತ್ತು ಜಗನ್ನಿವಾಸ? ಅದೇ ಪ್ರದೇಶದಲ್ಲಿ ಒಂದು ಧೂಮಾವತಿ ಸೇರದವರಿಗೆ ಅಲ್ಲಿ ಜಾಗ ಉಂಟು. ನಾಯರಡ್ಕ ಆ ಪ್ರದೇಶದಲ್ಲಿ ಸೇರದವರಿಗೆ ನಾಯರಡ್ಕದಲ್ಲಿ ಜಾಗ ಇತ್ತು ಅಂತ. ನಾಯರಡ್ಕ ಈಗ ನಾವು ಹೇಳಿದಲ್ಲಿ ಉರ್ಲಾಂಡಿಂದ ಮುಂದೆ ಉರ್ಲಾಂಡಿಯಲ್ಲಿ ಸೇರದವ್ರದ್ದು ಜಾಗ ಉಂಟು. ಉರ್ಲಾಂಡಿಯಲ್ಲಿ ಅವರಿಗೆ ದೈವಜ್ಞರೇ ಈಗ ಆ ಕೆರೆ ಹೇಳಿದ್ದುಂಟಲ್ಲ, ಕೆರೆ ಹೇಳಿದ್ದುಂಟಲ್ಲ, ಕೆರೆ ಹೇಳಿದ್ದು ಸೇರದವರ ಕುಟುಂಬದವರ ಜಾಗ. ವಿಷಯ ಈ ತಂತ್ರ ತೂಗುವ ಕೆರೆ ಸೇರದವರ ಕುಟುಂಬದವರದ್ದೇ. ಅದೇ 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 ಕರೆಕ್ಟ್ ಎಲ್ಲಿ ಅಲ್ವಾ? ಅಲ್ಲ, ಈಗ ಅವರದೇ ಅಲ್ವಾ? ಸೇರದವರು ಈ ದೇವರ ಉತ್ಸವವೇ ಒಂದು ಕಾಲ ಒಂದು ಮನೆತನಕ್ಕೆ ಹೋಗ್ತಾ ಇತ್ತು, ಒಂದು ಮನೆಯನ್ನೇ ಇದು ವಹಿಸಿಕೊಂಡು ಹೋಗ್ತಾ ಇತ್ತು. ಅದೇ ಈಗ ನಮ್ಮದು ಚೋದ್ಯ ಅದೇ. ಈಗ ಒಂದು ಕಡೆ ಹೋಗ್ತಾ ಇದ್ದದ್ದನ್ನು ಹೇಗೆ ವಜಾ ಆಯ್ತದು ಅಂತ ಹೇಳುವ ವಿಷಯ. ಅವರು ಕ್ಷೇತ್ರೇಶರಾಗಿದ್ದದ್ದು ಅವರ ಮನೆಗೆ ಹೋಗ್ತಾ ಇತ್ತೋ ಅಥವಾ ಸೇರದವರು ಇರ್ಬೋದು, ಬೇರೆಯವರು ಇರ್ಬೋದು, ಅವರು ಆಡಳಿತ ಮಾಡಲಿಲ್ಲ ಅಂತ ಹೇಳೋದು. ಶೋಷಿ ಪರಸ್ಪರ ಗೃಹಾಂಶ ಗಜೋರವಿಂದೋ ಕ್ಷೇತ್ರೇಥವಾ ಯುಗಪದೇ ಖಗಯೋ ಕೃಶೋವಾ. ಉಪಾಸನಾ ಭಾವ ಅಂತ ಹೇಳೋದು ಛತ್ರ ರಾಶಿ. ಈಗ ಅಲ್ಲಿಂದ ಮುಂದೆ ಆ ಕೊಡಿಪ್ಪಾಡಿಯಿಂದ ಮುಂದೆ ಕುಂಡಡ್ಕ ಅಂತ ಹೇಳುವ ಜಾಗದಲ್ಲಿ ವಿಷ್ಣುಮೂರ್ತಿ ಹೊಸ ದೇವಸ್ಥಾನಕ್ಕೆ ಜೀರ್ಣೋದ್ಧಾರ ಮಾಡಿದ್ದಾರೆ. ಅದಕ್ಕೆ ತಾಗಿ ಉಂಟು. ಈಗ ಅಲ್ಲಿ ಅರಮನೆ ಇತ್ತು ಅಂತೇಳಿ ಆದರೆ ಅದಕ್ಕೆ ಬಹಳ ಸಮೀಪದಲ್ಲಿ ಆ ಕುಂಡಡ್ಕ. ಇದೆಲ್ಲ ತುಂಬ ಸಾಮ್ಯತೆ ಉಂಟು. ಇನ್ನು ಮುಂದಿನ ಪ್ರಕರಣಗಳು ಸ್ಪಷ್ಟ ಮಾಡಲಿಕ್ಕೆ ಉಂಟದು. ಅಲ್ಲ, ಸ್ಪಷ್ಟ ಉಂಟು. ಈಗ ಈ ನಟ್ಟೋಜ ವಿಷ್ಣುಮೂರ್ತಿ ದೇವಸ್ಥಾನ ಕೊಡಿಪ್ಪಾಡಿ ಹೆಸರಿನ ಸಾಮ್ಯತೆ ಎಲ್ಲಿ ಜೈನ ಮನೆತರ ಹೆಸರಿನ ಸಾಮ್ಯತೆ ಕಾರ್ಜಾಲ್ ಅಷ್ಟೇ. ಈ ಪ್ರದೇಶವಾಗಿ ಒಂದು ಭಗವಂತನಿಗೆ ಪ್ರತ್ಯೇಕ ಒಂದು ಒಲುಮೆ ಉಂಟಿದು. ಹಲವಷ್ಟು ಕರ್ಮ ವಿಚಾರಗಳಲ್ಲಿಯೂ ಆ ಪ್ರದೇಶದಲ್ಲಿ ಸಾಕಷ್ಟು ಸಾನ್ನಿಧ್ಯಗಳಾಗಿ ಇಲ್ಲಿಗೆ ಸಂಬಂಧ, ಅಭೇದ್ಯವಾದ ಸಂಬಂಧ. ವೈಷ್ಣವಾಳಿ ಹೇಳುವುದಕ್ಕಿಂತಲೂ ಈ ಜೈನರ ಪಾರ್ಶ್ವನಾಥಾದಿ ತೀರ್ಥಂಕರ ಸಮಾನವಾಗಿರುವ ಕ್ಷೇತ್ರ ಆಗಿದ್ದರೆ ಈ ಈಶ್ವರ ಬಂದು ಇಲ್ಲಿ ಕೂತಿದ್ರೆ ಸೊ ಆ ಸಂಬಂಧ ಅದು ಕೂಡ ನಾವು ತುಲ್ಯವಾಗಿ ವಿಷಯಗಳು. ಅದು ಪಾರ್ಶ್ವನಾಥನೋ ತೀರ್ಥಂಕರನೋ ಆಗಿದ್ದರೆ ಬುದ್ಧನಿಗೆ ದೇವಾಲಯಪತಿ ಮಾತ್ರ ಅಲ್ಲ, ಬಾಧಕಾಧಿಪತಿತ್ವ, ಆ ಛತ್ರದ ಒಂದು ಸ್ಪೃಷ್ಟಾಂಗ ರಾಶಿ ಇಲ್ಲ. ಈ ಪಶ್ಚಿಮಾಶ್ರಯ ದಿಕ್ಕಿನಲ್ಲಿ ಒಂದು ವಿಷ್ಣುವಿನದ್ದು ಕೃಷ್ಣನದ್ದು ನಿಂತೋ ಒಂದು ಬಿಂಬ ಕೈಗೆ ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಪರಿಕರಗಳು ಕೈಗೆ ಸ್ಪರ್ಶ ಆದಂತಹ ವ್ಯವಸ್ಥೆ ಇರಬೇಡ. ಕೃಷ್ಣಾಂಗ ರಾಶಿ ಆಧಿಪತ್ಯವನ್ನು ವಹಿಸಿಕೊಂಡಿರುವಂತಹ ಬುಧ ಗಮನಾಗಮದ ವ್ಯವಸ್ಥೆಗಳಲ್ಲಿ ಇಂಥದೋ ಒಂದು ಇರುವಾಗ ಭಗವಂತನ ಒಂದು ಗಮನಾಗಮನದ ವ್ಯವಸ್ಥೆಗೆ ಸಂಬಂಧಪಟ್ಟ ಪ್ರದೇಶದ ಆಸುಪಾಸಿನಲ್ಲಿಯಾಗಿ ಒಂದು ಬಿಂಬವನ್ನು ನೋಡಿದವರೇ ಇದ್ದಾರೆ. ಇದು ಅದು ದ್ಯೂತಾನ್ನಪಾನರತನಾಸ್ತಿಕ ಚೋರ ನಿಸ್ವಾಹ ಕುಸ್ತ್ರೀಕೂಟಕೃತ ಸತ್ಯರತ ಕುಜರ್ಕ್ಷೇ. ಅದು ದ್ಯೂತಣ್ಣ ಅಂತ ಹೇಳುವಾಗ ಈ ದ್ಯೂತಕ್ಕೆ ಪಣವಾಗಿಟ್ಟು ಹೋಯ್ತ ಕಡೆಗೆ ಈ ಬುಧನ ವ್ಯವಸ್ಥೆಗೆ ವೃಕ್ಷಾಂಶ ಸ್ಥಿರ ಸಂಯುತೆ ಚ ಸಹಜ ಸ್ಯಾದನ್ಯಥ ಪರಾಂಶಕೆ ಯಾವತಿ ವಿಚ್ಯುತಃ. ಬುಧನ ಅಂಶಕೂಟ ಚಂದ್ರ ಕ್ಷೇತ್ರದಲ್ಲಿ ಹೌದು, ಜಲಾರ್ಜಿತಸ್ಯ ಸ್ವಜನಸ್ಯ ಅಲ್ಲಿ ತಂದೆ ಮಕ್ಕಳ ಒಳಗಡೆ ಏನಾದರೂ ವೈಮನಸ್ಯಗಳು ಬಂದು ಈ ಭೂಮಿಯ ಭಾಗದ ವಿಚಾರದಲ್ಲಿ ಚರ್ಚೆಯಾಗಿ ಒಂದು ಪ್ರಬಲವಾದ ಒಂದು ವಿಸ್ತೃತವಾದ ಭೂಮಿ ತುಂಡಾಗಿ ಹೋದಂಥ ಒಂದು ಚರಿತ್ರಾ ದಿಕ್ಕಿನಲ್ಲಿ ಉಂಟು. ಪಶ್ಚಿಮಾಶ್ರಯ ದಿಕ್ಕು ಒಂದು ದೊಡ್ಡ ಭೂಮಿ ತುಂಡಾಗಿ ಆಗಿದೆ. ಆ ಭೂಮಿಯ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗಿರುವಂಥದ್ದು ಒಂದು ದುರ್ಮರಣ, ನೀರಿನಲ್ಲಿ ದುರ್ಮರಣ ಆದಂಥ ಒಂದು ಚರಿತ್ರೆ ಉಂಟಲ್ಲಿ. ಒಂದೇ ಭೂಮಯುತೇಥವಾ ರವಿಸುತೆ ಚಿತ್ರೇ ಸ್ಥಿತೇ ವಾನಯೋ ಭೂತೆ ವನ್ಹಿಮಯೇ. ಅದಿ ಮಾಂದಿ ಆ ಬುಧನೊಟ್ಟಿಗೆ ತನ್ನ ಈ ಶಶಿನಂದನಲ್ಲೋ ಬುಧ ಶಶಿಯ ರಾಶಿಯಲ್ಲಿರುವುದಲ್ವ, ಅಲ್ಲಿ ಮಾಂದ್ಯ ಯೋಗ ಅಲ್ಲ. ಒಂದು ತಂದೆ ಮಕ್ಕಳ ವ್ಯವಸ್ಥೆ, ಪೈತೃಕರು ಪಿತೃ ಮತ್ತು ಮಕ್ಕಳ ವ್ಯವಸ್ಥೆಯಲ್ಲಿರುವ ಘರ್ಷಣೆಗಳು,
ತನ್ನಿಮಿತ್ತವಾಗಿ ಒಂದು ಜಲದಲ್ಲಿ ಅಥವಾ ಜಲ ಸಂಬಂಧಪಟ್ಟ ರೀತಿಯ ಒಂದು ಮರಣವು ಏನೋ ಅಥವಾ ಆಪತ್ತು ಆ ದಿಕ್ಕಿನಲ್ಲಿ ಸಂಭವಿಸಿದ್ದು ಏನೋ ಒಂದು ಪ್ರಕರಣಗಳ ಪಶ್ಚಿಮಾಶ್ರಯ ದಿಕ್ಕಿನಲ್ಲಿ ಬೇಕು ಅಂತ ಹೇಳ್ತದಲ್ಲ ಇದು. ಅದರ ಎಷ್ಟೋ ಪರಿಸ್ಥಿತಿಯಲ್ಲಾಗಿ ಇದರಲ್ಲಿ ಆನುವಂಶಿಕವಾಗಿ ಸರ್ಕಾರದ ದಾಖಲೆ ಪ್ರಕಾರ ಇಲ್ಲಿಗೆ ಪೂರ್ವಿಕ ಕ್ಷೇತ್ರೇಶರು ಒಬ್ಬರು ಇದ್ದರು ಅಂತ ಹೇಳುವಂಥ ವಿಷಯ. ಅವರೋ ಅಥವಾ ಬೇರೆಯವರು? ಇದು ಅವರು ಅಂತ ಹೇಳೋದ್ರಿಂದಲೂ ಜಾಸ್ತಿಯಾಗಿ ಒಂದು ಮಠ ಸಂಪ್ರದಾಯದಲ್ಲಿ ವ್ಯವಸ್ಥೆ ಅಂತದ್ದು ಒಂದು ಪೂರ್ವಿಕ ಕ್ಷೇತ್ರೇಶ್ವರ ನಟ್ಟೋಜದವರಲ್ವ ಜಗನ್ಯಾಸರೆ ಪೂರ್ವಿಕವಾಗಿ ಅವರು ಹಾಗೆ ಅದು ಬರ್ತದೋ ಅಥವಾ ಬಾಕಿ ಇದಾಗ್ತದೋ ನೋಡಬೇಕು. ಇದು ವಿಷಯ ಇನ್ನೂ ಗೌರವ ಉಂಟು. ಅಲ್ಲೇ ಮಠ ಸಂಪ್ರದಾಯದಲ್ಲಿ 9ನೇ ಭಾವಾಧಿಪತಿ ಆದಿತ್ಯ ಸರಿ, ಯಾವ ಸಂಶಯ ಇಲ್ಲ. 9ನೇ ಭಾವದಲ್ಲಿ ಆದಿತ್ಯ ಅಂಶಕ ಕೊಟ್ಟದ್ದು ಹೌದು, 9ನೇ ಭಾವಾಧಿಪತಿ ಆದಿತ್ಯನೂ ಹೌದು. ಆದರೆ ಆರೂಢವೇ ಜೀವರಾಶಿ, ಆರೂಢ ಜೀವರಾಶಿ, ಕೇಂದ್ರ ರಾಶಿಗಳು ಜೀವರಾಶಿ, ಎಲ್ಲ ವ್ಯವಸ್ಥೆಗಳು ಬರುವಾಗ ಆ ಜೀವತ್ವ ಇಲ್ಲಿ ಉಂಟು ಅಂತ. ಈ ಕೊಡಿಪ್ಪಾಡಿ ದೇವಸ್ಥಾನದ್ದು ಮೊದಲು ರಥೋತ್ಸವ ಎಲ್ಲ ಇತ್ತಂತೆ, ಈಗಿಲ್ಲಲ್ಲ. ಮತ್ತೆ ಕೆರೆ ಎಲ್ಲ ದೊಡ್ಡ ಕೆರೆ, ಇಲ್ಲಿಗೆ ಅಲ್ಲಿಗೆ ಸಂಬಂಧ ಉಂಟು. ಈಗ ಬುಧನಿಗೆ ಆದಿತ್ಯ ಸೇರಿದ್ರೆ ಜನಾರ್ದನ ಆಗಬಾರ್ದು ಅಂತ ಇಲ್ಲ. ಜನಾರ್ದನ ಅಂದ್ರೆ ವೈಷ್ಣವವೇ ಅದು. ಆದರೆ ಕೊಡಿಪ್ಪಾಡಿ ಅಂತ ಹೇಳುದು ಅದು ಮಾಂದಿಯ ಯೋಗ ಬಂದರೆ, ಬುಧನ ಮಾಂದಿಯ ಯೋಗ ಬಂದರೆ ಜನಾರ್ದನ ಆಗ್ಬೋದು ಅಂತ ಅಲ್ವಾ? ಪಿತೃಚಿಂತನೆ ಅದರಿಂದ ಜನಾರ್ದನನಿಂದ. ಹೌದು. ಕುಂಡಡ್ಕೆ ಮಾತ್ರ ಇಟ್ಲ ಸೀಮೆ, ಕೊಡಿಪ್ಪಾಡಿ ಅಲ್ಲ. ಬುಧನ ಸರಿ ವಿಷಯ ನೋಡುವ, ನಾವು ಪ್ರಕರಣಗಳನ್ನು ನೋಡುವ. ಯಾಕೆಂದ್ರೆ ಅದಕ್ಕೆ ಸಾಧನಗಳು ತುಂಬಾ ಉಂಟು. ನಾವು ಪ್ರಥಮ ಸಾಧನಲ್ಲಿ ಇದ್ದೇವೆ ಅಷ್ಟೇ. ಅದರಲ್ಲಿ ಇನ್ನು ಕೂಡ ನಮಗೆ ಬುಧನದ್ದೇ ಚಿಂತನೆ ಮಾಡೋದಿದ್ರೆ ಆ ಬುಧನಿಗೆ ಮೌಢ್ಯವು ಕೂಡ ಉಂಟು, ಮಾಂದ್ಯ ಯೋಗ ಉಂಟು. ಸಣ್ಣ ಪಾಪೋಲಿ ಜಾತಃ ಅಂತ ವೃಶ್ಚಿಕ ರಾಶಿಯಲ್ಲಿ ಉಂಟು. ಮುಡೇ ಸಪಾಪಗುಲಿಕೆ ಚ ನೃಪಾರಿ ಹೇತೋಹೋ ವೈಕಲ್ಯವಾನ್ ಇತರ ದೇಶಗತೋ ಮೃತೋವ. ಪ್ರತಿಷ್ಠೆ ಮಾಡಿದ ಚರಿತ್ರೆ ಅಥವಾ ನೀವು ಹೇಳಿದ ಹಾಗೆ ಯಾವುದೋ ಒಂದು ವಿಷ್ಣುವಿನದ್ದು ತಾನೇ ಚರಿತ್ರಪತಿ. ಹೌದು ಹೌದು ಹೌದು. ಚರಿತ್ರ ಸ್ಥಾನ ಭವಾತ್ಸು ಚರಿತ ಅಂತ ಹೇಳಿದಾಗ ಚರಿತ್ರ ಸ್ಥಾನ. ನಮಗೆ ಸಂಶಯ ಇರದಂತ ತನಗೆ ತಾನೇ ಚರಿತ್ರಪತಿ. ಹೌದು, ಆರೂಢಕ್ಕೆ ಇದು ಮಠ ರಾಶಿಯಲ್ಲಿ ಬುಧ ಇರುವುದು ಅಂಶ ಕೊಟ್ಟದ್ದು. ಹೌದು, ತನಗೆ ತಾನೇ ಅಷ್ಟಮಾಧಿಪತಿ. ಹೌದು, ಅದರಲ್ಲಿರುವುದು ಸಂಶಯ. ಹಾಗಿರುವಾಗ ಅಲ್ಲ, ಇದರಲ್ಲಿ ಇನ್ನೊಂದುಂಟು ವಿಷಯ, 2-3 ವಿಷಯ ಬರ್ಬೋದು ಅಂತ ನನ್ನ ಚಿಂತನೆ. ಒಂದು ಮಠದ ವಿಷಯ ಇರ್ಬೋದು, ಒಂದು ಅದೇ, ಇನ್ನೊಂದು ಮೂರ್ತಿ ಕೂಡ ಎಲ್ಲಿಯೋ ಹಾಳಾಗಿ ಬಿದ್ದು ಯಾರಿಗೋ ಸಿಕ್ಕಿದ ಸ್ಪೃಷ್ಟಾಂಗ ರಾಶಿ ನೀವು ಹೇಳಿದಾಗೆ ಯಾವುದೋ ಒಂದು ಗೋಚರದಲ್ಲಿ ಸರಿಯಾಗಿ ಆರಾಧನೆ ಇಲ್ಲ. ಪಾಪೇಕ್ಷಿತೇ ತು ಹಿನಗ ಉದಜೇ ಕುಜೇಸ್ತೆ ತ್ಯಕ್ತೋ ವಿನಶ್ಯತಿ ಕುಜಾರ್ಕಜಯೋಸ್ತಥಾ ಯೇ ಸೌಮ್ಯೇಭಿ ಪಶ್ಯತಿ ತಥಾ ವಿದಹಸ್ತಮೇತಿ ಸೌಮ್ಯೇತರೇಷು ಪರಹಸ್ತಗತೋಪಿ ಅನಾಯುಃ. ಇನ್ನೊಂದುಂಟು, ಅಷ್ಟು ಮಾತ್ರ ಅಲ್ಲ. ಆರಾರ್ಕಜೋಸ್ತ್ರಿಕೋಣಗೆ ಚಂದ್ರೇ ಅರ್ಕೆ ಚ ವಿಸೃಜ್ಯತೆ ಅಂಬಯ ದೃಷ್ಟೇ ಅಮರರಾಜ ಮಂತ್ರಿಣ ದೀರ್ಘಾಯುಃ ಸುಖಭಾಗ್ಯ ಸಸ್ಪೃತಃ. ಆ ಪ್ರಕರಣಗಳಲ್ಲಿ ನೋಡುವಾಗ ಬಿಟ್ಟವರು ಪಿತೃಹೀನ. ನೀವು ಹೇಳಿದ ಹೀನತ್ವ ಇದ್ರು ಇಬ್ಬರ ಆಗಮನ ಆಯ್ತಲ್ಲ, ಇಬ್ಬರ ಆಗಮನವು ಕೂಡ ಆಯ್ತು ತತ್ ಸಂದರ್ಭಕ್ಕೆ. ಎರಡುಂಟು ಅಂತ. ಯಾವುದು? ನಿಮ್ಮ ಹೆಸರೆಂತದ್ದು ಸ್ವಾಮಿ? ನಿಮ್ಮದ್ದು ಜಯರಾಮ, ಒಂದು ರಾಮ, ಒಂದು ಕೃಷ್ಣ. ಇವರು ರಾಮಕೃಷ್ಣ ಅಂತ ಬಂತಲ್ಲ, ಉದಯ ಆದಿತ್ಯವಂತಲ್ಲ. ಜಯರಾಮ ಮತ್ತೆ ಉದಯ ಕೃಷ್ಣ, ರಾಮಕೃಷ್ಣ. ಇನ್ನು ಈಗ ರಾಮಾವತಾರ ಕೃಷ್ಣಾವತಾರವನ್ನು ವರ್ಣನೆ ಮಾಡ್ತಾ ಇದ್ದೇವೆ ಈಗ. ಅದನ್ನು ಮಾತಾಡ್ತಾರೆ. ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಡ ನಮಗೆ. ಪ್ರಶ್ನೆ ಯದುಚ್ಯತೆ ಯಚ್ಚ ಶ್ರೂಯತೆ ಯಚ್ಚ ದೃಶ್ಯತೆ ತತ್ಸಾದೃಶ್ಯೇನ ಸಕಲಂ ಪ್ರಷ್ಟುರ್ವಾಚ್ಯಂ ಶುಭಾಶುಭಂ. ಅದರಲ್ಲಿ ಕೃಷ್ಣ ಹೇಳುವವರು ಕೆಂಪು ಬಟ್ಟೆ ಒಂದು ಶಾಲ್ ಹಾಕಿದ್ದಾರೆ. ರಕ್ತವರ್ಣಶ್ಚ ರಾಜಸಃ ಸಾತ್ವಿಕ ಶ್ವೇತವರ್ಣಶ್ಚ ರಕ್ತವರ್ಣಶ್ಚ ರಾಜಸಃ. ಈಗ 3ನೇವರು ಬಂದ್ರಲ್ಲ,
ಇದು ಸಾಧು ಅಥವಾ ಸಾತ್ವಿಕ. ಕೃಷ್ಣ ಯಾವಾಗಲೂ ಸಾತ್ವಿಕ ಅಲ್ವೇ ಅಲ್ಲ, ಅತ್ಯಂತ ದೊಡ್ಡ ಪೊಲಿಟಿಷಿಯನ್ ಈಗ ಜಗತ್ತಿನ. ಮೂರನೇವರು ಬಂದ್ರಲ್ಲ, ಮೂರನೇವರು ಬಂದರು. ಆಗ ನಿಮಿತ್ತ, ಅದು ನಿಮಿತ್ತ ಆಗಲಿಲ್ಲ ನಮಗೆ. ಯಾಕೆ ಆಗಲಿಲ್ಲ ಅಂತ ಹೇಳಿದರೆ ನಿಮಿತ್ತ ಪ್ರಕರಣದಲ್ಲಿ ಗಮನ ಹೋಗಿ ಹೋಯ್ತು. ಸಡನ್ನು ಬಂದರೆ ಮಾತ್ರ ಅದು. ಆಗ ಒಬ್ಬೊಬ್ಬರೇ ಬರ್ತಾರೆ ಹೋಗ್ತಾರೆ. ನಿಮ್ಮ ನಕ್ಷತ್ರ ಎಂಥದ್ದು? ನಿಮ್ಮದು? ಅಯ್ಯೋ, ವಿಶಾಖ ನಕ್ಷತ್ರ, ಉತ್ತರಾಭದ್ರ. ಗುರು ಅಲ್ವದು? ಗುರು. ಹೂಯನ್ನೇಳ ಮುತ್ರಟ್ಟಾದಿ. ನವರಸು ವಿಶಾಖ ಉತ್ತರಾಭಾದ್ರ, ಹಾಂ, ಅಲ್ಲ ಪೂರ್ವಭಾದ್ರ. ಗುರು ಒಂದು ಅಮೃತ ಗುರು ಮತ್ತೊಂದು ಪುಷ್ಯದ ಸ್ವಭಾವದಲ್ಲಿ ಒಂದು ಗುರು ಜನವೇ ಬರುವಂಥದ್ದು. ಪುಷ್ಯ ಅಲ್ಲ ಮಠ ಹೂಯನ್ನೇಳ ಮುತ್ರಟ್ಟಾದಿಗೆ ಒಂದು ಪ್ರತ್ಯೇಕ ಮಠಶ್ಚಾತ್ರಾದಿ ನಿಲಯಂ ಅಂತ ಹೇಳಿ ತಕ್ಕೊಂಡ್ರೆ ಅಲ್ಲಿ ಒಂದು ಪಾಠಶಾಲೆಯೋ ಶಾಲೆಯೋ ವೈದಿಕ ವಿದ್ಯಾಭ್ಯಾಸಗಳು ಇತ್ಯಾದಿ ಆಗಬೇಕಂತಲ್ವ ಇವರು ಬಂದದ್ದು ಆಗಮನ. ಈ ಕೆಂಪು ಶಾಲೆಗೆ ಎಂತ ಪ್ರಾಧಾನ್ಯತೆ? ಸಾತ್ವಿಕ ಶ್ವೇತವರ್ಣಶ್ಚ ರಕ್ತವರ್ಣಶ್ಚ ರಾಜಸಃ, ತಾಮಸಃ ಕೃಷ್ಣವರ್ಣಶ್ಚ ಹರಿತಶಾಂತರಾಜಸಃ, ಪೀತಃ ಸತ್ವರಜಸ್ತಾಮ್ರಸ್ತಾಮ್ರಸ್ತಾಮಸರಾಜಸಃ, ತ್ರಿಗುಣಶ್ಚಿತ್ರವರ್ಣಶ್ಚ ದೃಢೇದಾರ್ಢ್ಯಗುಣಸ್ಮೃತಃ. ಇದು ರಕ್ತವರ್ಣಕ್ಕೆ ಕೃಷ್ಣನಿಗೆ ಪ್ರಾಶಸ್ತ್ಯ ಉಂಟಲ್ಲ ಇದು. ಅಲ್ಲ ಅದನ್ನು